ಮಧ್ಯಪ್ರಾಚ್ಯ ಯುದ್ಧ 25ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ನಿನ್ನೆ ಅಮೆರಿಕ 5 ದಿನಗಳ ಕದನ ವಿರಾಮದ ಕುರಿತಾಗಿ ಒಂದು ತಾತ್ಕಾಲಿಕ ಬ್ರೇಕ್ ಪ್ರಸ್ತಾಪವನ್ನು ಇಟ್ಟಿದ್ರು. 25ನೇ ದಿನಕ್ಕೆ ರಣಕಾಳಗ ಕಾಲಿಟ್ಟಿದ್ದು ಭಾರತದತ್ತ ಬರುತ್ತಿವೆ ಮತ್ತೆರಡು ಹಡಗುಗಳು. ಇದು ಒಂದು ರೀತಿ ಸದ್ಯದ ಮಟ್ಟಿಗೆ ನಿರಾಳತೆಯನ್ನ ಉಂಟು ಮಾಡಬಹುದಾದಂತಹ ಲಕ್ಷಣ. ಭಾರತದತ್ತ ಜಗ್ ವಸಂತ ಒಂದು ಹಡಗು ಬರ್ತಾರೆ, ಮತ್ತೊಂದು ಹಡಗು ಒಟ್ಟು ಎರಡು ಹಡಗುಗಳು ಬರ್ತಾರೆ. ಮಾರ್ಚ್ 26 ಮತ್ತು 28ಕ್ಕೆ ಈ ಎರಡೂ ಹಡಗುಗಳು ತಲುಪುತ್ತವೆ. ಹರ್ಮುಜ್ ಜಲಸಂಧಿ ಈಗಾಗಲೇ ದಾಟಿದೆ. LPGಯನ್ನ ಹೊತ್ತು ತರ್ತಾ ಇರ್ತಕ್ಕಂಥ ಹಡಗುಗಳು. ಹಡಗಿನಲ್ಲಿರುವಂತಹ 60 ಜನ ಸಿಬ್ಬಂದಿಗಳು ಕೂಡ ಸೇಫ್ ಆಗಿ ರೀಚ್ ಆಗ್ತಾ ಇದ್ದಾರೆ. ನೌಕಾಪಡೆ ಬೆಂಗಾವಲಿನೊಂದಿಗೆ ಭಾರತದತ್ತ ಶಿಪ್ಗಳ ಪಯಣ ಆರಂಭವಾಗಿದೆ. ಈಗಾಗಲೇ 25 ದಿನಕ್ಕೆ ಯುದ್ಧ ಕಾಲಿಟ್ಟಿದೆ. ಇದರ ಪರಿಸ್ಥಿತಿಯ ಬೆನ್ನಲ್ಲೇ ಹಲವು ಸಮಸ್ಯೆಗಳನ್ನು ಈಗಾಗಲೇ ಇಂಧನದಲ್ಲಿ ಅನುಭವಿಸ್ತಾ ಇರೋದನ್ನು ಗಮನಿಸಬಹುದಾಗಿದೆ. ಎಸ್ಪೆಷಲಿ LPG ವಿಚಾರದಲ್ಲಿ ಈ ಹಿಂದೆ ಕೂಡ 2 LPG ಹೊತ್ತು ತಂದಂಥ ಹಡಗುಗಳು ಭಾರತಕ್ಕೆ ರೀಚ್ ಆಗಿತ್ತು ಹರ್ಮುಜ್ ಜಲಸಂಧಿ ದಾಟಿ. ಅದಾದ ನಂತರದಲ್ಲಿ ಬರ್ತಾ ಇರ್ತಕ್ಕಂಥ ಮತ್ತೆರಡು ಹಡಗುಗಳು ಕೂಡ LPGಯನ್ನು ಹೊತ್ತು ತರ್ತಾ ಇವೆ. ಈಗಾಗಲೇ ಹರ್ಮುಜ್ ಜಲಸಂಧಿಯನ್ನು ದಾಟಿ ಆಗಿದೆ. ಸೇಫ್ ಆಗಿ ಭದ್ರತೆಯೊಂದಿಗೆ ಈಗ 26ನೇ ತಾರೀಕು ಮತ್ತು 28ನೇ ತಾರೀಕು ಅವು ಬಂದರುಗಳನ್ನು ತಲುಪುತ್ತೆ. ಆನಂತರದಲ್ಲಿ ಶಿಫ್ಟಿಂಗ್ ಕಾರ್ಯವನ್ನು ಹಡಗಿನಲ್ಲಿರ್ತಕ್ಕಂತಹ LPGಯನ್ನು ಮತ್ತೊಂದು ಹಡಗಿಗೆ ಶಿಫ್ಟ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನು ಮಾಡಲಾಗುತ್ತೆ. ಒಟ್ಟಿನಲ್ಲಿ ಈ ಎರಡೂ ಹಡಗುಗಳು ಬಂದ ನಂತರದಲ್ಲಿ ಇನ್ನೊಂದಷ್ಟು ಅಂದರೆ ಒಂದು 15 ದಿನಗಳ ಸಂದರ್ಭದಲ್ಲಿ LPGಗಳು ಪೂರೈಕೆ ಆಗೋದಕ್ಕೆ ಅವಕಾಶ ಆಗುತ್ತೆ. ದೊಡ್ಡ ಮಟ್ಟಿಗಿನ ಅಭಾವವನ್ನು ನೀಗಿಸಬಲ್ಲದು ಅಂತ ಹೇಳಲಿಕ್ಕಾಗದೇ ಹೋದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ರೀತಿಯ ಸಂಜೀವಿನಿ ಅಂತಲೇ ಹೇಳಬಹುದು. ಭಾರತ ಇರಾನ್ ಜೊತೆಗೆ ಹೊಂದಿರತಕ್ಕಂತಹ ಸ್ನೇಹತ್ವದ ಹಿನ್ನೆಲೆಯಲ್ಲಿ ಇರಾನ್ ನಮ್ಮ ಹಡಗುಗಳನ್ನು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರೋದರ ಪರಿಣಾಮವಾಗಿ ಸ್ಲೋಲಿ ಒಂದೊಂದೇ ಹಡಗುಗಳು ಈಗಾಗಲೇ ಭಾರತವನ್ನು ತಲುಪ್ತಾ ಇದೆ. ಅದರ ಭಾಗವಾಗಿ ಮುಂದುವರೆದ ಭಾಗವಾಗಿ ಈಗ ಮತ್ತೆರಡು ಹಡಗುಗಳು ಕೂಡ ಸೇರ್ಪಡೆ ಆಗ್ತಾ ಇದೆ. ಮುಂದುವರೆದಂತೆ ಇನ್ನೂ ಕೂಡ ಅಲ್ಲಿ ಸುಮಾರು ಒಂದು 20 ಹಡಗುಗಳು ನಮ್ಮ ಭಾರತವನ್ನು ತಲುಪಬೇಕಾದಂತಹ ಪರಿಸ್ಥಿತಿ ಇದೆ. ಅವು ಕೂಡ ಹಂತ ಹಂತವಾಗಿ ತಲುಪಬಹುದಾದಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಾಗ್ತಾ ಇದೆ. ಯಾಕಂದರೆ ಆ ರೀತಿಯ ರೆಗ್ಯುಲರ್ ಮಾತುಕತೆಯನ್ನು ಕೇಂದ್ರ ಸರ್ಕಾರ ವಿದೇಶಾಂಗ ಇಲಾಖೆ ಇರಾನ್ ಜೊತೆಗೆ ಮುಂದುವರಿಸ್ಕೊಂಡು